ನಮಸ್ಕಾರ ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಕೂಡ ಒಂದೊಂದು ವಿಶಿಷ್ಟ ಟಾಪಿಕ್ ಬಗ್ಗೆ ಆರ್ಯವರ್ಧನ್ ಗುರೂಜಿಯವರು ಮಾತನಾಡ್ತಾನೆ ಇರ್ತಾರೆ. ಅಂತೆಯೇ ಇವತ್ತು ನಾಳೆ ಹುಟ್ಟಿದಂಥವರ ರಾಶಿ ಭವಿಷ್ಯ ಹೇಗಿರುತ್ತೆ, ಅವರು ಯಾವ ನಂಬರನ್ನು ಬಳಸಬೇಕು, ಹಾಗೆ ಅವರ ಫೋನ್ ನಂಬರ್ ಆಗಿರ್ಬೋದು, ಅವರ ವಾಹನ ಸಂಖ್ಯೆ ಆಗಿರ್ಬೋದು, ಯಾವ ರೀತಿಯಾಗಿ ಅವರು ಬಳಸಿದ್ರೆ ಅವರ ಜೀವನದಲ್ಲಿ ಅದೃಷ್ಟಶಾಲಿಗಳಾಗ್ತಾರೆ, ಅವರು ಅಂದ್ಕೊಂಡಿದ್ದನ್ನು ನೆರವೇರಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಇವತ್ತು ಕೂಡ ಮಾತನಾಡಲಾಗುತ್ತೆ. ಹಾಗೆ ನಿಮಗೆ ಏನಾದರೂ ಆರ್ಯವರ್ಧನ್ ಗುರೂಜಿ ಅವ್ರ ಜೊತೆ ಮಾತನಾಡಬೇಕು ಅಂತ ಇದ್ರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕರೆಯನ್ನ ಮಾಡಿ ನೀವು ಆರ್ಯವರ್ಧನ್ ಗುರೂಜಿ ಅವ್ರ ಜೊತೆ ಮಾತಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಕಾಲ್ ಸಿಕ್ಕಿಲ್ಲ ಅಂತಂದ್ರೆ ಅವರ ನೇರ ಭೇಟಿಗಾಗಿ ಅಂತ ಏನು ನಂಬರ್ ಸ್ಕ್ರಾಲ್ ಆಗ್ತಿದೆ ಅದಕ್ಕೆ ಕರೆಯನ್ನ ಮಾಡಿ ಆರ್ಯವರ್ಧನ್ ಗುರೂಜಿ ಅವರ ಅಪಾಯಿಂಟ್ಮೆಂಟ್ ಅಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಅಪಾಯಿಂಟ್ಮೆಂಟನ್ನು ಕೂಡ ನೀವು ತೆಗೆದುಕೊಳ್ಬಹುದಾಗಿದೆ. ಮೊದಲನೇದಾಗಿ ಆರ್ಯವರ್ಧನ್ ಗುರೂಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸದ್ಧರ್ಮೃತಾಯ ವೈತಾಂ ಕಲ್ಪವೃಕ್ಷಣಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿಗೂ ಕ್ಷಣದೆ ಗುರುಗೂ ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿದವರು ಇವತ್ತು ಶ್ರೀ ಪೆಗನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ನಾಳಿನ ಬಗ್ಗೆ ಕಾರ್ಯಕ್ರಮ ಮಾತ್ರ ಸಾಕಷ್ಟು ಜನ ಲೈವಲ್ಲಿ ನನ್ನ ಹತ್ರ ಮಾತಾಡಬೇಕು, ಜ್ಯೋತಿಷ ಕೇಳಬೇಕು ಅಂತಿದ್ರೆ ಒಂದು ವಿಸ್ತಾರ ಚಾನಲ್ಗೆ ನಿಮ್ಮ ಲೈವಿಗೆ ಕರೆ ಮಾಡ್ಬೋದು. ಮೇಗಡೆ ಹೋಗ್ತಿರೋಂಥ ಮೊಬೈಲ್ ನಂಬರ್ಸ್ ಎಲ್ಲ ನನ್ನ ಆಫೀಸ್ ನಂಬರ್ಸು. ನೀವು ಅಲ್ಲಿ ಫೋನ್ ಮಾಡಿದರೂ ಕೂಡ ನಿಮ್ಮೊಂದು ಡೇಟ್ ಸಿಗುತ್ತೆ. ಆದರೆ ಇವಾಗ ಲೈವಲ್ಲಿ ಮಾತಾಡೋಕ್ಕೆ 080 ಅಂತ ಒಂದು ಲ್ಯಾಂಡ್ಲೈನ್ ನಂಬರ್ಸ್ಗಳು ಏನಿದಾವೋ ವಿಸ್ತಾರದ 3 ಚಾನಲ್ ತಳಗಡೆ ಇದ್ದಾವಲ್ಲ, ಅವಕ್ಕೆ ನೀವು ಕರೆ ಮಾಡಿದರೆ ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲವನ್ನೂ ಕೇಳ್ಬೋದು. ಆದರೆ ನನ್ನನ್ನು ಮಾತನಾಡುವ ದೇವರು ಅಂತಾರೆ, ಗೊತ್ತಿಲ್ಲ, ನಾನು ಹೇಳಿದ್ದೆಲ್ಲವೂ ನಡೀತೈತೆ, ನನ್ನ ನೆನೆಸ್ಗೆಂದೆಲ್ಲವೂ ನಡೀತೈತೆ, ಅದೇನೋ ಭಗವಂತನಿಚ್ಛೆ. ಯಾರು ಕರೆ ಇದ್ದಾರೆ ನೋಡೋಣ. ಒಬ್ರು ಕಾಲರ್ ಇದ್ದಾರೆ ಗುರುಗಳೇ, ಮಾತಾಡ್ಸ್ಕೊಂಬಿಡೋಣ. ರಾಜೇಂದ್ರ ಮುರುಳಿ ಅಂತ ಶಿಕಾರಿಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಂದ್ರ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಆರ್ಯವರ್ಧನ್ ಗುರುಗಳಿದ್ದಾರೆ, ಮಾತಾಡಿ ರಾಜೇಂದ್ರ ಅವರೇ. ನಮಸ್ತೆ ಗುರುಜಿ. ನಮಸ್ತೆ ರಾಜೇಂದ್ರ ಅವರೇ, ಕೇಳಿ. ಯಾರು? ನಮ್ದು ಸ್ವಲ್ಪ ಜಾಬಿಂದು ಟ್ರೈ ಮಾಡಿದ್ದೆ ಗುರುಜಿ, ಅದು ಪ್ಯೂರ್ ಗೌರ್ಮೆಂಟ್ ಅಲ್ಲ. ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ಅದೇ ಪ್ಯೂರ್ ಗೌರ್ಮೆಂಟ್ ಅಲ್ಲ ಗುರುಜಿ, ಇದು ಜಾಬಿಗೆ ಅಪ್ಲಿಕೇಶನ್ ಹಾಕಿದ್ದೆ, ಬ್ಯಾಂಕ್ ಜಾಬಿಂದು. ನಿಮ್ಮ ಹತ್ರ 2 ಟೈಮ್ ಬಂದು ಹೋಗಿದ್ದೀನಿ, ನೀವು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಅಂದ್ರೆ. ಆದ್ರೆ ಇವತ್ತಿನವರೆಗೂ 8 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಸಿಕ್ಕಿಲ್ಲ. ಇವಾಗ ಅದು ಲಾಸ್ಟ್ ಹಾಕ್ತಾ ಇದ್ದೀನಿ ಗುರುಜಿ, ಅಪ್ಲಿಕೇಶನ್ ಸಿಗುತ್ತಾ ಏನೋ ಅಂತ. ಕೊಡಿ ಡೇಟ್ ಆಫ್ ಬರ್ತ್. 20/4/8 ಗುರುಜಿ, 20/8/1996. 1996. ಟೈಮಿಂಗ್ಸು ಗುರುಜಿ 12:10 ಗುರುಜಿ, ರಾತ್ರಿ 12:10ಕ್ಕೆ ಹುಟ್ಟಿದ್ದೀನಿ. 12:10ಕ್ಕೆ. ಹಾ ಗುರುಜಿ, ಅದೇ ತುಂಬಾ ಕಷ್ಟಪಟ್ಟಿದ್ದೀನಿ, ಸಿಗುತ್ತಾ ಇಲ್ಲ ಅಂತ ಗುರುಜಿ. ನಿಮ್ಮ ಜಾಗದಲ್ಲಿ 4ನೇ ಮನೆ ಸೂರ್ಯ ಗ್ರಹ ಇದ್ದಾನೆ, ಅದು ತುಂಬ ಒಳ್ಳೆಯದು. 10ನೇ ಮನೆ ಅಧಿಪತಿ ಸೂರ್ಯ ಮತ್ತು ಶನಿ ಬುಧ ಪರಿವರ್ತನೆ. ನಿಮಗೆ ಗೌರ್ಮೆಂಟ್ ಕೆಲಸ ಸಿಗೋಕ್ಕೆ ಸರ್ ಒಂದು 3 ಸ್ಟೋನ್ ಹೇಳ್ತೀನಿ. ಶನಿ ಗ್ರಹ ಮತ್ತು ಸೂರ್ಯಗ್ರಹ ಸ್ಟೋನು ಮತ್ತು ಗುರುಗ್ರಹ ಸ್ಟೋನ್ನ ಯೂಸ್ ಮಾಡಿ. ನಿಮ್ಗೆ ಏನಾಗುತ್ತೆ, ಸೂರ್ಯಗ್ರಹ ಸ್ಟೋನನ್ನು ನೀವು ಅತಿ ಹೆಚ್ಚು ಯೂಸ್ ಮಾಡಿದಾಗ ನಿಮ್ಗೆ ಪಾಸಿಟಿವ್ ಆಗುತ್ತೆ. ದಯವಿಟ್ಟು ನಮ್ಮ ಸಂಸ್ಥೆಗೆ ಬಂದು ಇಸ್ಕೊಂಡು ಹೋಗಿ. ನಿಮ್ಮ ಕೆಲಸ ಗೌರ್ಮೆಂಟ್ ಕೆಲಸ 100% ಆಗುತ್ತೆ. 10ನೇ ತಿಂಗಳ ಮೇಲಂತೂ ಕನ್ಫರ್ಮ್ ಆಗುತ್ತೆ. 11ನೇ ತಿಂಗಳ ಮೇಲಿಂದ ಮರದಲ್ಲಿ ಸ್ಟೋನನ್ನು ಮಿಸ್ ಮಾಡ್ಕೊಬೇಡಿ. ಬ್ಯಾಸ್ಲೆಟ್ನ ಯೂಸ್ ಮಾಡಿ. ಸೂರ್ಯಗ್ರಹದು, ಶನಿಗ್ರಹದು ಮತ್ತು ಶುಕ್ರಗ್ರಹ ಸ್ಟೋನ್ ಬ್ಯಾಸ್ಲೆಟ್ ಯೂಸ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಓಕೆ, ಧನ್ಯವಾದಗಳು. ಓಕೆ, ಧನ್ಯವಾದಗಳು ರಾಜೇಂದ್ರ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಚಂದ್ರಪ್ರಭಾ ಅಂತ ಗುಬ್ಬಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಪ್ರಭಾ ಅವರೇ. ಹಲೋ ಚಂದ್ರಪ್ರಭಾ ಅವರೇ, ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ ಗುರುಗಳೇ. ನೀವು ಹೇಳ್ತಾ ಇದ್ರಿ ನಾಳಿನ ದಿನಾಂಕದ ಬಗ್ಗೆ, ಅದನ್ನ ಮುಂದುವರಿಸಿ ಗುರುಗಳೇ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ವೆಂಕಟೇಶ್ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೆಂಕಟೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತಾಡಿ. ವೆಂಕಟೇಶ್ ಕೊಡಿ ಡೇಟ್ ಆಫ್ ಬರ್ತ್. ಗುರುಗಳೇ 5/9/2008. 2007. 5/9/2007. ಟೈಮಿಂಗ್ಸು 4:20. 4:20. ಬೆಳಗ್ಗೆನಾ? ಮಧ್ಯಾಹ್ನ ಗುರುಗಳೇ. ಮಧ್ಯಾಹ್ನ. ವೆಂಕಟೇಶ್, ಏನು ಕೇಳಬೇಕು ನಿಮ್ಮ ಮಗಳ ಬಗ್ಗೆ? ಮಗಳದು ಸ್ವಲ್ಪ ಗುರುಗಳೇ ನೀಟ್ MBBS ಬರ್ದಿದ್ಲು. ಅದಕ್ಕೆ ಫಸ್ಟ್ ರೌಂಡ್ ಆಗುತ್ತೆ, ಸೆಕೆಂಡ್ ರೌಂಡ್ ಆಗತ್ತೆ ಅಂತ ಹೇಳ್ಬಿಟ್ಟು ಕೇಳಬೇಕಾಯ್ತು.
ಇವಾಗ ನೋಡಿ ಚೆನ್ನಾಗಿದೆ, ಆದರೆ ಸಕ್ಸಸ್ ಆಗೋಷ್ಟು ಕಮ್ಮಿ ಇಲ್ಲ ಸರ್. ಗುರುದೇಶ ಒಳ್ಳೇದು ಮಾಡ್ತೇವೆ. ಗುರುಕುಜ ಗೌರ್ಮೆಂಟ್ ಕೆಲಸ ತುಂಬ ಅದ್ಭುತವಾಗಿ MBBS ಸೀಟು. ಅದು MBBS ಗೊತ್ತಾಗುತ್ತೆ. ಕುಜ ಮತ್ತು ಗುರುಗ್ರಹ ಇದ್ದಾನೆ. ಕನ್ಫರ್ಮಾಗಿ ಆಗುತ್ತೆ ಸರ್, ಹೆದರಬೇಡಿ. ಒಂದು ನಮ್ಮಲ್ಲಿ ಸಿಗುವಂಥ ಒಂದು ಗುರುಗ್ರಹದ ಬ್ಯಾಸ್ಲೆಟು ಮತ್ತು ಎಜುಕೇಷನ್ ಬ್ಯಾಸ್ಲೆಟ್ ಎರಡೂ, ಯಾವ ರೌಂಡ್ನಾಗ ಆಗುತ್ತೆ ಗುರುಗಳೇ? ಎಜುಕೇಷನ್ ಬ್ಯಾಸ್ಲೆಟು ಮತ್ತು ಗುರುಗ್ರಹದ ಬ್ಯಾಸ್ಲೆಟ್ ತರಿಸ್ಕೊಳ್ಳಿ. ಆಯ್ತು ಅಲ್ಲ ಗುರುಗಳು, ಯಾವ ರೌಂಡ್ನಾಗ ಆಗುತ್ತಂತೆ? ಮೆಡಿಕಲ್ಲೇ ಮಾಡಿ ಸರ್, ಮೆಡಿಕಲ್ ಮಾಡಿ. ಅದ ಯಾವ ರೌಂಡ್ನಾಗ ಆಗತ್ತಂತ? ಯಾವ ರೌಂಡ್ನಲ್ಲಿ? ಇವಾಗ ಎಷ್ಟು ರೌಂಡ್ ಆಗಿದೆ? ಇನ್ನೂ ಏನಿಲ್ಲ ಗುರುಗಳೇ, ನಾಳೆ ಅಥವಾ ಬಿಡ್ತಾರ. ಒಟ್ಟು ಎಷ್ಟು ರೌಂಡ್ ಇದ್ದಾವೆ? 3 ಇರುತ್ತೆ ಗುರುಗಳೇ, ಲಾಸ್ಟ್ಗೆ ಇನ್ನೊಂದು 4 ಬಂದಿದೆ. 3 ಸರ್. ನಾನು ಹೇಳಿದ ಬ್ಯಾಸ್ಲೆಟ್ ತರಿಸ್ಕೊಳ್ಳಿ. ತರಿಸ್ಕೊಂಡಿಲ್ಲ ಅಂದರೆ ಆಗಿಲ್ಲ ಅಂತ ನನಗೆ ಕೇಳಬೇಡಿ. ಓಕೆ. ಗುರುಗ್ರಹದು ಮತ್ತು ಎಜುಕೇಷನ್ ಬ್ಯಾಸ್ಲೆಟ್ ಎರಡೂ ತರಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗುತ್ತೆ. ತರಿಸ್ಕೊಂಡಲ್ಲಿ ಇದ್ದಮೇಲೆ ಆಗಿಲ್ಲ ನಾನು ಕೇಳಬೇಡಿ. ಓಕೆ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಮೈಸೂರಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಸರಿ, ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ಸರ್ ಟಿ ವಿ ಎಲ್ಲ ಕಮ್ಮಿ ಮಾಡಿ ಸರ್. TV ವಾಲ್ಯೂಮ್ ಕಟ್ ಮಾಡಿ. ಹೇಳಿ, ಯಾರ ಬಗ್ಗೆ? ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ನಂದು 3/1/1959. 3/1/1959. ಟೈಮಿಂಗ್ಸು ಬೆಳಿಗ್ಗೆ 6:30 ಗುರುಗಳೇ. ಏನು ಪ್ರಶ್ನೆ? ಪ್ರಶ್ನೆ, ನನ್ನ ಮಗದ್ದು ಒಂದು ಮದುವೆ ಆಗಿ ಡೈವರ್ಸ್ ಆಗಿತ್ತು, ಅದು ತಿರುಗಿ ಆಗುತ್ತಾ ಇವಾಗ ಅಂತ. 3/5/1959. ಯಾರ್ದಿದು? ಇದು ನಂದು ಗುರುಗಳೇ. ನಿಮಗೆ 4 ಬಾರಿಸ್ಬಾರ್ದೇನ್ರಿ? ಅಲ್ಲ ರೀ, ನೀವು ಮಾತ್ರ ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಬಿಟ್ಟಿರಿ. ಮಗನ ಯಾರ್ದು ಜಾತಕ ಕೊಡ್ಬೇಕು, ಯಾರ್ದು ಕೇಳಬೇಕು? ಈಗ ನನ್ನ ಮಗಂದು 27/94 ಗುರುಗಳೇ. ನೀವು ಯಾವತ್ತು ಜೈಲು ಕಂಪ್ಲೇಂಟ್ ನೀನು ಹೋಗಿಲ್ವ ನೀವು? ಇಲ್ಲ, ಹೇಳಿ ಗುರುಗಳೇ. ಆ ಡೈವರ್ಸ್ ಎಲ್ಲ ಹಂಗೆ ಆಯ್ತಾ? ಜಗಳಾಗಿ ಏನೂ ಆಗ್ದಲ್ಲ? ಎಲ್ಲ ಆಯ್ತು ಗುರುಗಳೇ. ಸ್ಟೇಷನ್ ಮೆಟ್ಟೇನು ಹತ್ತಿಲ್ವಾ? ಇಲ್ಲ ಹತ್ಲಿಲ್ಲ, ಹಂಗೆ ಕೋರ್ಟಲ್ಲಿ ಡಿಸೈಡ್ ಆಯ್ತು. ಒಳ್ಳೇದಾಗಲಿ. ಕೊಡಿ ನಿಮ್ಮ ಮಗನ ಡೇಟ್ ಆಫ್ ಬರ್ತು. 27/7/1994. 1994. ಟೈಮಿಂಗ್ಸು? ಹೌದು, ಬೆಳಿಗ್ಗೆ 9 ಗಂಟೆ 10 ನಿಮಿಷ. ಯಾರದು? ನನ್ನ ಮಗ. 9 ಇಲ್ಲಿ ನೋಡಿ, 27/1994. ಟೈಮಿಂಗ್ಸು? ಬೆಳಿಗ್ಗೆ 9 ಗಂಟೆ 10 ನಿಮಿಷ. ಯಾಕೆ ಕೈ ಕೊಡ್ತಲ್ಲ ಇದಲ್ಲಪ್ಪ. 27 0 ಹಾಕ್ಬೇಕಾ? 27/1994. ಟೈಮಿಂಗ್ಸು? ಬೆಳಿಗ್ಗೆ 9 ಗಂಟೆ 10 ನಿಮಿಷ ಗುರುಗಳೇ. ಯಾರು ವಾಯ್ಸ್ ಕೊಡ್ತಿರೋದು ಪಕ್ಕದಲ್ಲಿ? ನನ್ನ ಹೆಂಡತಿ. ಏನು ಮಾಡ್ಬೇಕು ನಿಮ್ಮ ಮಗನಿಗೆ? ನಮ್ಮ ಮಗ ಪ್ರೊಫೆಷನಲ್ ಕ್ಯಾಮ್ರಾಮನ್ ಗುರುಗಳೇ. ಸರ್ ನಿಮ್ಮ ಮಗನಿಗೆ ವಿಡಿಯೋ ಬಿಸ್ನೆಸ್. ನಿಮ್ಮ ಮಗ ಲವ್ ಮಾಡಿ ಮದುವೆ ತುಂಬ ಒಳ್ಳೆಯದು. ಲವ್ ಮಾಡಿ ಮದುವೆ ಆಗ್ಬೇಕು? ಅಯ್ಯೋ, ಅವ್ನಿಗೆ ಅಷ್ಟೊಂದು ಧೈರ್ಯ ಇಲ್ಲ ಗುರುಗಳೇ. ಅಲ್ಲ, ಲವ್ ಯಾವ್ದೋ ಒಂದು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಅದು ಏನು ಹೇಳಿಲ್ಲ. ಏನಾರು ಆಗ್ಬೋದಾ? ತುಮಕೂರು ಕಡೆ ಹುಡುಗಿ. ನೀವು ಯಾವ ಊರವರು? ನೀವು ಯಾವ ಊರವ್ರು ಗುರುಗಳೇ? ನಾವು ಮೈಸೂರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಭದ್ರಕಾಳೆ. ಆ ಹುಡುಗಿ ಆಗಲ್ಲ, ಬೇರೆ ಹುಡುಗಿ ಆಗುತ್ತೆ. ಹೌದಾ? ಸರಿ ಗುರು, ಬೇರೆ ಹುಡುಗಿ ಆಗುತ್ತೆ. ಒಳ್ಳೇದಾಗಲಿ. ಓಕೆ. ಓಕೆ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಅನಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಅನಿತಾ ಅವರೇ. ಹಲೋ. ಅನಿತಾ ಅವರೇ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಗುರುಗಳಿದ್ದಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟು ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಅನಿತಾ ಅವರೇ, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು? ನಾನು ಅನಿತಾನೇ ಹೆದರ್ತೀನಿ, ತುಂಬ ಹೆದರ್ತೀನಿ. ಮ್ಯಾರೇಜ್ ಲೈಫ್ ಚೆನ್ನಾಗಿರಕ್ಕಲ್ಲ ಅನಿತಾನವ್ರಿಗೆಲ್ಲ. ನೀವು ಮದುವೆ ಆಗಿ ಒಂದು 10-20 ವರ್ಷ ಆದಮೇಲೆ ಅದು ಸುಖ, ಅದು ದುಃಖ ಗೊತ್ತಾಗುತ್ತೆ. ಹೌದು ಗುರುಗಳು, ಈಗಲೂ ಅದೇ ಆಗಿರೋದು. ಅದನ್ನೇ ಕೇಳೋಣ ಅಂತಾನೆ ಫೋನ್ ಮಾಡಿ. ಇಲ್ಲ, ನಾನು ಅನಿತಾನ ನೇಮ್ಗಳೆಲ್ಲನೂ ತುಂಬ ಯಾರ್ಯಾರು ಹೆಣ್ಮಕ್ಳು ಇಟ್ಟಿರ್ತಾರೋ ಅವ್ರಿಗೆಲ್ಲ ಕರ್ಮ. ಆ ಹೆಣ್ಮಕ್ಳು ಗಂಡ ಹೆಂಡ್ತಿದ್ದು ಜೀವನ ಚೆನ್ನಾಗಿರಕ್ಕಲ್ಲ. ಹೌದು ಗುರುಗಳೇ. ಹೋಯ್ತಾ ಅಸಹ್ಯವಾಗಿರುತ್ತದೆ. ಅಯ್ಯೋ, ಒಬ್ಬೊಬ್ರು ಪರವಾಗಿಲ್ಲ. ನೀನು ಯಾವನ ಜೊತೆ ಮಲಗಿದ್ದು ಗೊತ್ತಾ, ನಾನು ಯಾವನ ಜೊತೆ ಮಲಗಿದ್ದು ಗೊತ್ತಾ, ಬರೀ ಇವೇ ಜಗಳ. ನಿನ್ನ ಅಕ್ಕನಂತ ಹಳ್ಳಿ ಭಾಷೆಲಿ ಮಾತಾಡ್ತಿರ್ತಲ್ಲ ಎಲ್ಲರೂ.
ನಾನು ಇವನು ಮದುವೆ ಮಾಡ್ಕೊಂಡು ನಮ್ಮ ಅಪ್ಪನ ಕೈಲಿ ಬಯಸ್ಬೇಕು, ನಮ್ಮ ಅಮ್ಮನ ಬಯಸ್ಬೇಕು, ನನ್ನ ತಂಗಿ ಬಯಸ್ಬೇಕಂತ ತುಂಬ ಜನ ಇರ್ತಾರೆ. ಹೌದು ಗುರುಗಳೇ. ಹಿಂಗೇನು ಬೈದಾಡಬೇಡಿ. ನಮ್ಮ ಜೀವನದಲ್ಲಿ ಇದೇ ಗುರುಗಳೇ ನಡೀತಿರೋದು ನಿಜವಾಗ್ಲೂ. ನಾನು ಹೇಳಿದ್ದೆ ನಡೀತೈತಾ? ನಿಜವಾಗ್ಲೂ ಅದೇ ನಡೀತೈತೆ ಗುರುಗಳೇ. ಅದನ್ನೇ ನಾನು ತುಂಬ ಇದೆಲ್ಲ ಈ ಜ್ಯೋತಿಷನೆಲ್ಲ ಹೇಳಿ ಮುಗಿಸಿದ್ವಿ ಮೇಡಮ್ ಈ ನಡುವೆ. ಅದಕ್ಕೆ ನನಗೆ ಈ ನಡುವೆ ಹೆಂಗೆ ಗೊತ್ತಾ, ನಾನು ಹೇಳಿದ್ದಾಗುತ್ತೆ ನನ್ನ ಕೈಲಿ ಇಸ್ಕೊಂಡು ಫಲಿಸುತ್ತೆ. ಇವಾಗ ನ್ಯೂಮರಾಜಿ ಅಸ್ಟ್ರಾಲಜಿನೇ ವರ್ಕೇ ಆಗೋಲ್ಲ. ಅಂದರೆ ಬೇಸಿಕಲಿ ಇವಾಗೆಲ್ಲ ಪಕ್ಷಗಳು ಟೇಪ್ ಆದಂಗೆ ಆಗ್ಬಿಟ್ಟವೆ. ಏನು ಹೇಳಿ, ಹೌದು. ಸೆಂಟ್ರಲ್ BJP ಪಕ್ಷ ಬಂದ್ರೆ ಎಲ್ಲರೂ ಟೇಪ್ ಆಗ್ಬಿಡ್ತಾರೆ. ಯಾರು ಜಗಳನೇ ಮಾಡೋಕ್ಕೆ ಹೋಗಲ್ಲ, ನಮ್ಗೆ ಹಾಕ್ಬೇಕಪ್ಪ, ಆಮೇಲೆ ಏನಾದ್ರು ಒಂದು ಕಿರಿಕ್ ಆಗ್ಬಿಡುತ್ತೆ ಅಂತ ಹಂಗಾಗೋ ಗ್ರಹಗಳವೆ. ಅದೇ ಫ್ಯಾಮಿಲಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ಇಷ್ಟ ದಿನ, ಆದ್ರೆ ಇನ್ಮೇಲೆ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ನೋದೇ, ಅದನ್ನೇ ಕೇಳೋಣ ಅಂತಾನೆ phone ಮಾಡಿದೆ. ಇಲ್ಲ ಮನೆ ಬಿಟ್ಟು ಬರ್ತೀರಾ, ವಿಷ ಕುಡಿತೀರಾ? ತುಂಬಾ ಸಲ ಟ್ರೈ ಮಾಡಿದ್ದೀನಿ ಸೂಸೈಡ್ಗೆ ಅಂತ. ನೋಡಿ ನಾನು ಹಿಂಗೆ ಕೇಳ್ತೀನಿ, ಯಾರು ಬೇಜಾರಾಗಬೇಡಿ. ಇದೆಲ್ಲ ನಡೆದಿರುತ್ತೆ. ಏನು ನಾನು ಹೇಳಲಿ ಅಂತಲೇ ನಾನು ಸತ್ಯನೇ ಹೇಳ್ಬೇಕಾಗತ್ತೆ ಅಲ್ವಾ? ಇವಾಗ ಮನೆಯಿಂದ ಬಿಟ್ಟು ಆಚೆ ಬರ್ತೀರಾ, ವಿಷ ಕುಡಿತೀರ ಅಂತ ನಾನು ಕೇಳಿದೆ. ತುಂಬ ಸರಿ ಟ್ರೈ ಮಾಡಿದ್ರಾ? ಹೌದು ಗುರುಗಳೇ, ಮಾಡಿದ್ದೀನಿ. ಹೌದು, ಅದನ್ನು ಹೇಳೋದು. ಇವಾಗ ಏನು ನಿರ್ಧಾರ ಆದ್ರಿ? ನಾನೊಬ್ಬ ನಿಮ್ಮ ಅಣ್ಣನ ಥರ ಮಾತಾಡ್ತಾ ಇದ್ದೀನಿ, ನೀವಾಗ ಏನು ನಿರ್ಧಾರ ಆಗಿದ್ರ? ಅದೇ ಗುರುಗಳೇ, ಡೈವರ್ಸ್ಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದು ಮನೆಯವ್ರು ಯಾರು ಹೋಗ್ತಾ ಇಲ್ಲ, ಹಳ್ಳಿ ಕಡೆ ಆಗಿರೋದ್ರಿಂದ. ಯಾವ ಊರವ್ರು ನೀವು ಮೂಲ? ನಮ್ದು ಮೈಸೂರೇನೆ. ಓಕೆ. ನಿಮ್ಮ ಯಜಮಾನ್ ಏನು ಮಾಡ್ತಾರೆ? ಅವ್ರು ಕಾರ್ ಡ್ರೈವರು. ನೀವೇನು ಮಾಡ್ತೀರಾ? ನಾವು ಮನೇಲೆ ಇದ್ವಿ. ಅಂದ್ರೆ ಗೌರ್ಮೆಂಟ್ ಕೆಲ್ಸಕ್ಕೆ ಅಂತ ಅಪ್ಲೈ ಮಾಡಕ್ಕೆ ಅಂತ ಸ್ಟಡಿ ಮಾಡ್ತಿದ್ದೆ. ಅಮ್ಮ, ನಿಮಗೆ ಯಾವತ್ತೂ ಏಟ್ ಬಿದ್ದು ರಕ್ತ ಬಂದಿರೋದು ಯಾವುದು ನಡೆದಿಲ್ಲ? ಇನ್ನೂ ಕೈ ಎತ್ತಿಲ್ಲ? ಇಲ್ಲ, ಆ ಥರ ಏನು ಕೈ ಎತ್ತಿಲ್ಲ? ಇಲ್ಲ. ನಿಮ್ಮ ಯಜಮಾನ್ ಓದಿದಾರಾ? ಇಲ್ಲ ಗುರುಗಳೇ, ಓದಿಲ್ಲ. ಅಂದ್ರೆ SSLC ಫೇಲ್ ಆಗಿದ್ದಾರೆ ಅಷ್ಟೇ. ಇವಾಗ ಏನು ನೋಡಿ ಮದುವೆ ನಿಮ್ಮ ಯಜಮಾರನ್ನ? ಅಂದ್ರೆ ಫ್ಯಾಮಿಲಿ ಅವರೆಲ್ಲ ನೋಡಿ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ಮದುವೆ. ಇವಾಗ ಏನಕ್ಕೆ ನಿಮ್ಮ ಯಜಮಾರನ್ನ ಬಿಟ್ಟು ಹೋಗ್ಬೇಕು ಅಂತ ಇದ್ರ? ಹೇಳಿ, ಉತ್ತರ ಕೊಡ್ತೀನಿ. ಅದೇ ಗುರುಗಳಂದ್ರೆ ಅವರು ಪ್ರತಿ ವಿಷಯದಲ್ಲೂ ಅನುಮಾನ ಪಡ್ತಾರೆ. ಅಂದ್ರೆ ಇವಾಗ ಒಂದು ಜೈಲಲ್ಲಿ ಇರೋ ಒಂಥರ ಫೀಲ್ ಆಗ್ತಿದೆ. ಫ್ರೀಡಮ್ ಅನ್ನೋದಿಲ್ಲ, ಒಬ್ಬರ ಜೊತೆ ಮಾತಾಡ್ಬೇಕು ಅನ್ನೋದಿಲ್ಲ. ಆ ಥರ ಆದಾಗ ತುಂಬಾ ಹಿಂಸೆ ಆಗುತ್ತೆ. ಆಮೇಲೆ ತಾಯಿ ಮನೆಗಳು ಅನ್ನೋದಿಲ್ಲ, ಅಲ್ಲೂ ಬಂದು ಕೊಟ್ಟು ಜಗಳ ಎಲ್ರು ಯಾಕೆ ಒಂದು ಮಾತು ಹೇಳ್ತೀನಿ ಕೇಳಿ, ಯಾಕೆ ಅನುಮಾನ ಪಡ್ತಾರೆ ಹೇಳಿ? ಒಂದು ಮಾತು ಟ್ರಾಕಿ ಬರ್ರಿ. ಗೊತ್ತಿಲ್ಲ, ಅವ್ರು ಆಗ್ಲಿಂದಾನು ಹಂಗೆ ಅಂತಂದ್ರೆ ಚಿಕ್ಕ ವಯಸ್ಸು. ಅಲ್ಲ ರೀ, ನೀವು ಅನುಮಾನ ಮಾಡೋಕೆ ಯಾರನ್ನಾರು ಮಾತಾಡ್ಸಿರ್ತಾನೆ ಅನುಮಾನ ಮಾಡ್ಬೇಕು. ನೀವು ಒಬ್ಬರು ಮಾತಾಡ್ಸೋ ಮೇಲೆ ಹಂಗೆ ಅನುಮಾನ ಪಡ್ತಾರೆ. ಗುರುಗಳೇ, ಅವರು ಹಾಗೆ ಅಂತ ನಾನು ಮತ್ತೆ ಅವ್ರನ್ನೆಲ್ಲ ಕೇಳಿದ್ದೀನಿ. ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಾನು ಲವ್ ಮಾಡ್ತಾಯಿದ್ದೀನಿ ರೀ. ನಾನೇನು ಲವ್ ಮಾಡ್ತೀನಿ ಅಂತೇನಿಲ್ಲ. ನಾನು ಲವ್ ಮಾಡ್ತಾಯಿದ್ದೀನಿ. ಲವ್ ಹೇಗಿರುತ್ತೆ ಹೇಳ್ತೀನಿ ಕೇಳ್ರಿ. ನಾನು ಒಂದು ಸುಮ್ಮನೆ ನಾನು ಹೇಳ್ತೀನಿ, ನಾನು ಲವ್ ಮಾಡ್ತಾಯಿದ್ದೀನಿ. ಫಸ್ಟು ಇಂದ್ರ ಚಂದ್ರ ನೀನೇ ದೇವರು, ನೀನೇ ಇಂದ್ರ ಅಂತಾರೆ. ಇನ್ನೊಬ್ಬ ಯಾವನಾದ್ರು ಚೆನ್ನಾಗಿರೋನು ಬಂದುಬಿಟ್ರೆ ನಾವೇನು ಬಿಸ್ನೆಸ್ ಮಾಡ್ಬೋದಾ, ಬದುಕಬಾರ್ದವಾ, ನಾವು ಯಾರ ಜೊತೆ ಹೋಗನೇ ಬೇಡವಾ, ಏನಿದ್ದೀನಿ ಅಂತಾರೆ. ಅದಕ್ಕೆ ಮುಂಚೆ ಏನಿಲ್ಲದ ನಾಯಿ ಥರ ಬಿದ್ದಿರ್ತಾರೆ. ಏನು ಹೇಳಿ, ಏನಿಲ್ಲದ ನಾಯಿ ಥರ ಇರ್ತಾರೆ. ಆಮೇಲೆ ಎಲ್ಲ ಸಿಗುತ್ತೆ ರೀ. ಎಲ್ಲ ಕರ್ನಾಟಕದಲ್ಲೂ ಯಾರು ರಚಿತಾ ಅವ್ರು ಯಾರು ಮೇಡಮ್ರೆ, ಒಬ್ರು ತೆಲುಗಿಗೆ ಹೋದಲ್ಲ, ಪುಷ್ಪ ಪಡ್ತಲ್ಲಿ ಮಾಡಿದ್ರಲ್ಲ, ರಶ್ಮಿಕಾ ಮಂದನ ಥರನೇ ಬದುಕೋಕ್ಕಾಗತ್ತಾ? ರಶ್ಮಿಕಾ ಮಂದನ ಎಂಗೇಜ್ಮೆಂಟ್ ಆಗಿ ಎಲ್ಲ ಬೆಳೆಸ್ತಾನೆ ಬಿಟ್ಬಿಟ್ಟು ಓಡೋಗಿ ಇನ್ನೊಂದೇನೋ ಆಗಿ ಊರು ತುಂಬ ಕಿಸ್ ಹೊಡಿಸ್ಕೊಂಡು ಏನೇನೋ ಆಗಿ ಅವಮ್ಮ ಕೊನೆಗೆ ಕನ್ನಡದವ್ರ ಹತ್ರ ಜಗಳ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಅವಮ್ಮನ ಥರ ಬದುಕೋಕೆ ಪ್ರಪಂಚದಲ್ಲಿ ಕೊನೆಗೆ ಲಾಸ್ಟ್ ಅಲ್ಲಿಂದ ಬಿಟ್ಬಿಟ್ರೆ ಇನ್ನು ಮುಗೀತು ಅಮ್ಮನ ಕತೆ. ಏನು ಹೇಳಿ, ಒಬ್ಬ ಹೆಂಡ್ತಿ ಒಬ್ಬ ಲವರ್ ಅಂತಲ್ಲಿ ಇದ್ದಾರೆ ಮೇಡಮ್. ಹೆಣ್ಮಕ್ಳನ್ನ ನೀವೇನು ದುಡಿಯೋಕ್ಕೆ ಹೋದರೆ ದುಡ್ಡು ಅಂತವ್ರು ಜೀವನ ಹಾಳಾಗೋಗುತ್ತೆ. ಏನು ಹೇಳಿ, ಪ್ರಪಂಚದಲ್ಲಿ ಹೇಳ್ತೀನಿ ಕೇಳಿ, ಹೆಣ್ಮಕ್ಳು ಗಂಡು ಮಕ್ಳ ಹತ್ರ ಮಾತ್ರ ದೇಶ ಹಾಳಾಗುತ್ತೆ ಅನ್ನೋದಲ್ಲ, ಅವ್ರನ್ನೇ ಹಾಳು ಮಾಡ್ಕೊತಾರೆ. ನಾನು ಒಂದು ಮಾತು ಕೇಳ್ತೀನಿ ಕೇಳಿ, ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಿಮ್ಮ ಯಜಮಾನ್ರ ಜೊತೆ ಆರಾಮಾಗಿರ್ಬೋದು, ನೀವು ಹೋಗ್ಬಿಡಿ ವಾಪಸ್ಸು. ಅವನಿಗೆ ಭಾನುವಾರ ಕರ್ಕೊಂಡು ನಡಿ, ಎಲ್ಲರೂ ಆಚೆ ಹೋಗೋಣ, ಮೈಸೂರು ಪ್ಯಾಲೇಸ್ಗೆ ಹೋಗೋಣ ನಡಿ, ಪಿಕ್ಚರ್ ನಾಳೆ ಎಷ್ಟು ಪಿಕ್ಚರ್ ರಿಲೀಸ್ ಆಗ್ತೈತೆ ನಡಿ, ಬೆಳಗಿನ ಶೋ ಹೋಗ್ಬೇಕು, ಅವ್ನು ಸಖತ್ತ ರೋಮ್ಯಾಂಟಿಕ್ ಮಾಡಿದ್ದಾನೆ, ನಾನು ನೋಡಬೇಕು, ನಾನು ಇನ್ನೇ ಲವ್ ಮಾಡ್ತಿದ್ದೆ ಬಾತಿಗೆ ಮುಚ್ಕೊಂಡು ಹಿಂಗೆ ಒಪ್ಪನಾಗಿ ಹೇಳಿ ಕರ್ಕೊಬರ್ರಿ. ನಿಮ್ಮ ಗಂಡನ್ನೇ ಕಿತ್ಕೊಂಡು ಲವ್ ಮಾಡಿ, ಪ್ರೀತಿ ಮಾಡಿ. ಬರೀ ನೀನು ನನ್ನ ಅನುಮಾನ ಪಡ್ತೀನಿ ಅನುಮಾನ ಪಡ್ತಿದ್ರೆ ಅವ್ನು ಫೋನ್ ಮಾಡಿದಾಗ ಎಂಗೇಜ್ ಇರ್ತವೆ. ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ, ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀರಿ, ಎತ್ಕೋಬೇಕು, ನಿಮ್ಮ ಅಮ್ಮನೂ ಲೈನ್ಗೆ ಹಾಕಬೇಕು. ನಮ್ಮ ಅಮ್ಮನ ಹತ್ರ ನೀನು ಒಂಚೂರು ಮಾತಾಡ್ಮಗ, ನಮ್ಮ ಅಮ್ಮ ಕೇಳ್ತಾ ಇತ್ತು ಇವಾಗಿನ ಊಟ ಆಯ್ತಾ ಅಂತ. ಪಾಪ ಹುಡುಗನ ಚೆನ್ನಾಗಿ ನೋಡ್ಕೆ ಗಾಡಿ ಓಡಿಸ್ತಾನಂತೆ ಬೈತೈತೆ ಕಣಮರ, ಒಂಚೂರು ಸಮಾಧಾನ ಹೇಳಿ ನಾನು ಬಯಸ್ಕಿದ್ದೀನಿ. ನಿಮ್ಮ ಅಮ್ಮನೂ ಲೈನ್ಗೆ ಹಾಕಿ ನೀವು ಮಾತಾಡಿ. ಇಲ್ಲ ನಮ್ಮ ಅಮ್ಮ ಫೋನ್ ಮಾಡಿತ್ತು, ನಮ್ಮ ಅಣ್ಣ ಫೋನ್ ಮಾಡಿದ್ದು, ಫೋನ್ ಕಟ್ ಮಾಡ್ತೀರಾ, ಅದು ಅನುಮಾನ ಆಗುತ್ತೆ. ನೋಡಿ ಮೇಡಮ್ರೆ, ಪ್ರಪಂಚದಲ್ಲಿ ಎಲ್ಲರ ದೇವ್ರ ಹೆಂಡ್ತಿರು ಬಿಟ್ಟೋಡೋಗಿದ್ದಾರೆ ಅನುಮಾನ ಪಡ್ಕೊಂಡು. ವಿಷ್ಣು ಹೆಂಡ್ತಿ ಹೋಗಿಲ್ವಾ, ಲಕ್ಷ್ಮಿ ಹೋಗಿಲ್ವಾ, ಎಲ್ಲರೂ ದೇವಸ್ಥಾನದಲ್ಲೇ ದೇವ್ರುಗಳು, ಅಲ್ಲೇ ದೇವಸ್ಥಾನದಲ್ಲೇ ನೀವು ಯಾವ ದೇವ್ರ ಕೈ ಮುಗಿತಲ್ಲಿ ಪಕ್ಕದಲ್ಲಿ ಹೆಂಡ್ತಿರಾಕಲ್ಲಪ್ಪ.
ಅಯ್ಯೋ ಏನಾರ ಮಾಡ್ಕೊ ಹೋಗ್ಲಿ ಅಂತ ಅವ್ರ ಪಾಡಿಗೆ ಹೋಗಿರ್ತಾರೆ ಸೈಡಲ್ಲಿ. ಯಾವ ದೇವಸ್ಥಾನದಲ್ಲಿ ಗಂಡ ಹೆಂಡತಿ ವಿಗ್ರಹ ಹೊಡಿದು ನೋಡಿದ್ರಾ? ಇಲ್ಲ. ಫಸ್ಟು ಅನಿತವ್ರೆ ನಿಮ್ಮ ಹೆಸರನ್ನ ತೆಗೆದಿಟ್ಬಿಡಿ. ನಿಮ್ಮ ಹೆಸರು ಅನಿ ಅಂತ ಬರುತ್ತೆ, ಏನೇಳಿ? ಹೌದು, ಅನೇ ಅಂತ. ಅನಿ ಅಂದರೆ ಜೇನುತುಪ್ಪ ಅಂತ. ಇದೆಲ್ಲವೂ ಕೂಡ ಅಷ್ಟೇ ಆಗೋದು 100%. ನನಗೆ ತಿಳಿದಿರೋ ಪ್ರಕಾರ ನನಗೆ ತಿಳಿದಿರೋ ಪ್ರಕಾರ ಮೇಡಮರೇ, ನೀವು ವಾಪಸ್ ಹೋಗಿ ನಿಮ್ಮ ಯಜಮಾನನ್ನ ಲವ್ ಮಾಡಿ ಮದುವೆ ಆಗಿ ಹ್ಯಾಪಿಯಾಗಿರಿ. ಇಲ್ಲ ಯಾರನ್ನಾರು ಲವ್ ಮಾಡಿದ್ರು ನೀವು ಹ್ಯಾಪಿಯಾಗಿರಿ. ಯಾರನ್ನಾರು ಒಬ್ಬರನ್ನ ಲವ್ ಮಾಡ್ತಿದ್ದೀರಾ ಹ್ಯಾಪಿಯಾಗಿರಿ. ಅಲ್ಲೂ ಕೂಡ ಅವ್ರು ಬೆಸ್ಟು ಇವ್ರು ಬೆಸ್ಟು ಅನ್ನೋದಲ್ಲ, ಏನೇಳಿ? ಇನ್ನು ಎಷ್ಟು ವರ್ಷ ಬದುಕ್ತೀರಾ? ಕರೆಕ್ಟಾ ಅನಿತವ್ರೆ? ಕರೆಕ್ಟ್. ನೀವು ನನ್ನ ಮಾತು ಕೇಳಿ. ಇಲ್ಲ ಲವ್ ಮಾಡ್ತೀರಾ ಬಿಟ್ಬಿಟ್ಟು ಹೋಗಿ ರಾಜರೋಷಗೆ ನನ್ನ ಲವರ್ ನಿನ್ಕಿಂತ ಚೆನ್ನಾಗಿ ನೋಡ್ಕೊತಾನೆ ಹೋಗ್ತೀನಿ ಅಂತ 2 ದೋಣಿ ಮೇಲೆ ಕಾಲಿಡಬಾರ್ದು, ಏನೇಳಿ? ಹೌದು. 2 ದೋಣಿ ಮೇಲೆ ಕಾಲಿಡಬಾರ್ದು. ಇಲ್ವಾ? ಏನು ಬೇಡ, ನನ್ನ ಗಂಡನೇ ಸರಿಯಿಂದ ಹೋದ್ರೆ ಇತ್ಲ ಬಂದ್ಬಿಡಿ. 2 ಇಲ್ಲದೆ ಅಪ್ಪನ ಮನೆಗೆ ಹೋಗ್ಬಿಟ್ಟು ಕಾಟ ಕೊಡಬೇಡಿ. ನಾನು ಏನೂ ಮಾಡಿಲ್ಲ, ಅವ್ನು ನನ್ನ ಅನುಮಾನ ಪಡ್ತಾನೆ, ಏನು ಮಾಡಿದ ನಾನು ಅನುಮಾನ ಪಡ್ತಾನೆ. ಇದೇ ಒಂದು ದೊಡ್ಡ ತಲೆನೋವಾಗಬಾರ್ದು, ಏನೇಳಿ? ಅರ್ಥ ಆಯ್ತಾ? ಎಷ್ಟು ಜನ ಅಂತ ಲವ್ ಮಾಡೋಕ್ಕಾಗುತ್ತೆ? ಎಷ್ಟು ಜನ ಅಂತ ಬಿಗ್ನೆಸ್ಸಲ್ಲಿ ಉದ್ಧಾರ ಮಾಡೋಕ್ಕಾಗತ್ತೆ? ಇವತ್ತು ಯಾವುದೇ ಒಂದು ಬಿಗ್ನೆಸ್ ಮಾಡ್ರಿ ಮೇಡಮ್ರೆ ಸಂಬಂಧ ಇದೆ ಅಂತೇಳಿ ಹೇಳೋದು. ಸಂಬಂಧ ಇಲ್ದಲ್ಲಿ ಯಾರೋ ಒಬ್ಬ ಬಿಗ್ನೆಸ್ಗೆ ಒಬ್ಬ ಗಂಡಸು ಸಪೋರ್ಟ್ ಮಾಡಲ್ಲ, ಏನೇಳಿ? ಇವತ್ತು ಸುಮ್ಮನೆ ಏಕಾಂಗಿ ಒಬ್ರು ಬೆಳೀತಾವ್ರೆ ಅಂದರೆ ಓದಿ ಕೆಲಸ ಸೇರ್ಕೋಬೇಕು. ಇದು ಯಾವುದೋ ಮಧ್ಯವಯಸ್ಸಿಗೆ ಮಾಡೋದು, ರಿಯಲ್ ಎಸ್ಟೇಟ್ ಮಾಡೋದು, ಬಡ್ಡಿವಾರ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಇದು ಒಬ್ರಿಗೊಬ್ರು ಟೈ ಅಪ್ ಇದ್ರೇ ಆಗೋದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅವೆಲ್ಲ ಆಗಲ್ಲ, ಏನೇಳಿ? ಇಲ್ವಾ? ಅವ್ರವ್ರ ಪಾಡಿಗೆ ಅವರು ಬರ್ತಾರೆ, ಹಾಸ್ಪಿಟಲ್ ಡಾಕ್ಟ್ರ್ ಥರ ಕೂತ್ಕೊತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ, ಆಚೆಗೆ ಹೋಗ್ತಾರೆ ಅವ್ರ ಪಾಡಿಗೆ ಅವರು. ಇಲ್ಲಿ ಎಲ್ಲ ನಡಿಬೇಕು ಕೂತಿ ಜಾಗದಲ್ಲಿ ಒಂದು ಫೋನಲ್ಲಿ ಅಂದ್ಬಿಟ್ರೆ ಎಲ್ಲ ಫೋನ್ ಮಾಡಿದ ತಕ್ಷಣ ಟಿಫನ್ ಬರಬೇಕು, ಊಟ ಬರಬೇಕು, ಎಲ್ಲ ಬರಬೇಕು, ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕು, ಅಲ್ಲಿ ಕಾರ್ ಬೇಕು, ಇಲ್ಲಿ ಕಾರ್ ಬೇಕು, ಬರ್ತಡೆಗೆ ಬಟ್ಟೆ ಬೇಕು ಅಂದರೆ ಎಲ್ಲ ಅಕ್ರಮ ಸಂಬಂಧ ಇದ್ರೇ ಇವೆಲ್ಲ ನಡೆಯೋದು. ಅಲೋ, ಒಂದು ಬಟ್ಟೆ ಮೈ ಮೇಲೆ ಚೆನ್ನಾಗಿ ಕಂಡು ಇದು ಯಾವಾಗ ನಾನು ತಕ್ಕೊಟ್ಟಲ್ಲಿ ನೀನು ಯಾವಾಗ ತಂದು ಕೊಟ್ಟೆ ಅಂತ ಕೇಳಿದ್ರೆ ನೀನು ಎಲ್ಲ ಅನುಮಾನ ಪಡ್ತೀನಿ ಅಂದರೆ ಅದು ಏನು ಮಾಡ್ತಾನೆ ಗಂಡ, ನಮ್ಮ ಅವು ಕೊಡ್ಸಿದ್ರು ಅಂತ ಸುಳ್ಳು ಹೇಳೋರು ಇರ್ತಾರೆ. ಅಯ್ಯೋ ನಾನು ಹೋದ್ವಾರ ತಂದಿದ್ದೀನಿ ನೋಡ್ನಲ್ವಾ ಅಂದರೆ ಅವ್ನಿಗೆ ಗೊತ್ತಿರುತ್ತೆ ಹೋದವಾರ ನಾನು ನೋಡಿಲ್ಲ ಅಂತ. ಅವ್ನಿಗೆ ಬಾಯ್ ಕಟ್ಟಾಗ ಎಷ್ಟೋ ಜನ ಬಾಯ್ ಕಟ್ಬಿಟ್ರೆ ಏನಾಗುತ್ತೆ ಹೇಳಿ? ಜಗಳ ಆಗುತ್ತಿಲ್ವ ಅನಿತಾ? ಅಂತ ನಿಮ್ಮಿಬ್ಬರಲ್ಲಿ ಜಗಳ ಬರೋ ಕಾರಣ ಏನು? ಇವಾಗ ನಾನು ಇಷ್ಟೆಲ್ಲ ಪಕ್ಕಾ ಲೋಕಲಾಗಿ ಮಾತಾಡಿದೆ, ನಿನಗಿಂತ ಜಾಸ್ತಿ ನಿಮಗೆ ಬರೋಕ್ಕೆ ಜಗಳ ಏನು? ಕರಾಟೆಗಳ ಅನಿತಾ? ಅದು ಅವ್ರಿಗೆ ಗೊತ್ತಾಗ್ಬೇಕು ಗುರುಗಳೇ. ನಮ್ ನಿಜವಾಗ್ಲೂ ಏನಕ್ಕೆ ಅಂತ ಸುಮ್ನೆ ಇವಾಗ ಟೆರೆಸ್ ಮೇಲೆ ಯಾರೋ ಒಬ್ರು ನಿಂತ್ಕೊಂಡಿದ್ದಾರೆ ಅಂತ ಅಂದ್ರೆ ಸುಮ್ನೆ ಅವ್ರ ಹತ್ರಕ್ಕೆ ಜಗಳಕ್ಕೆ ಹೋಗೋದು ಆ ತರ. ಅವನೇ ಯಾಕೆ ಬರ್ತಾನೆ ನಿಮ್ಮ ಮನೆ ಟೆರೆಸ್ ಮೇಲೆ? ಅವ್ರು ಯಾಕೆ ನಿಂತ್ಕೊಂಡಿದ್ದಾರೆ, ನೀನ್ ಯಾಕೆ ನಿಂತ್ಕೊಂಡಿದ್ದೀನಿ? ಈ ತರ ಅಯ್ಯೋ ಅನಿತಾ, ಇವ್ ನಂಗೆ ತಲೆ ಕೆಟ್ಟೋಯ್ತು. ಅನಿತಾ, ಅವ್ನು ಯಾಕೆ ಬರ್ತಾನೆ ನಿಮ್ಮ ಮನೆ ಟೆರೆಸ್ ಮೇಲೆ? ನಮ್ಮನೆ ಟೆರೆಸ್ ಮೇಲೆ ಅಲ್ಲ ಗುರುಗಳೇ, ಇವಾಗ ಅವ್ರ ಮನೆ ಮೇಲೆ ಅವ್ರು ನಿಂತ್ಕೊಂಡಿರ್ತಾರೆ ಅಲ್ವಾ ಗುರುಗಳೇ? ನೀವೇನು ಮಾಡ್ತಿದ್ದೀರಲ್ಲಿ? ಬಟ್ಟೆ ಎಲ್ಲ ಒಣಗಾಕಿರ್ತೀವಿ ಅಥವಾ ತಗೋತೀವಿ. ಇದಕ್ಕೆ ಬಟ್ಟೆ ಸಂದಿಲ್ಲ ಏನಾದ್ರು ಮಾತಾಡ್ತೀರಂತ ಅವ್ನಿಗೆ ಅನುಮಾನ ಬಂದ್ಬಿಟ್ಟಿದಲ್ವಾ? ಗುರುಗಳೇ ಗೊತ್ತಿಲ್ಲ ಒಟ್ಟಿನಲ್ಲಿ. ಅಲ್ಲ ನೀವು ಯಾವಾಗ ಹೋದಾಗ ಅವಯ್ಯ ಬಂದು ನಿಂತಿರ್ತಾರ ಅವರು? ಏನ್ ಗುರುಗಳೇ? ಅದೊಂದು ಯಾವಾಗ ಹೋದಾಗ ಅವ್ರ ಪಕ್ಕದಲ್ಲಿ ಮನೇಲಿ ಬಂದಿರ್ತಾರ, ಅವ್ರು ಬಂದು ಬೈದಿಲ್ವ ಯಾಕೆ ಹಿಂಗೆ ಕಿತ್ತಾಡ್ತೀರಂತ? ಇವಾಗ ಕೆಳಗಡೆ ಹೋಗಿ ನೀರು ಇಟ್ಕೊತಾ ಇದ್ರು, ಅದಕ್ಕೆ ಜಗಳ ಹೋಗ್ಬೇಡ ನಮ್ಮ ತಾಯಿಯವ್ರನ್ನ ಕಳಿಸ್ತಾರೆ. ಸದ್ಯ ನಿಮ್ಮ ಯಜಮಾನಿಗೆ ಹೇಳ್ಬಿಡಿ, ಬಟ್ಟೆ ಒಗ್ದಿನಪ್ಪ ಒಣ ಹಾಕ್ಬಿಟ್ಟು ಬಾ, ಏನೇಳಿ ನೀರು ಹಿಡ್ಕ ಬಾ ಅಂತೇಳಿ. ಇದೊಂದು ವಾರ ಡ್ಯೂಟಿ ಹಾಕಿ. ಒಳ್ಳೆಯದಾಗಲಿ ಅನಿತಾರೆ. ನಿಮ್ಮ ಗಂಡ ಹೆಂಡತಿ ಸೇರೋಗ್ತೀರಾ? ದಯವಿಟ್ಟು ಗಂಡ ಹೆಂಡತಿ ಸೇರೋಕ್ಕೋಸ್ಕರ ನಮ್ಮಲ್ಲಿ ಒಂದು ಸ್ಟೋನ್ ಸಿಗುತ್ತೆ, ದಯವಿಟ್ಟು ಬಂದು ತಗೊಂಡೋಗಿ. ಒಳ್ಳೆಯದಾಗಲಿ. ನನ್ನ ತಂಗಿ ಥರ ನಿಮ್ಮನ್ನ ಹೃದಯಪೂರ್ವಕವಾಗಿ ಮಾತಾಡಿದೆ. ಕ್ಯಾಮ್ರಾ ಇರ್ಬೋದು ಇಲ್ಲಿ, ಕರ್ನಾಟಕ ಜನ ಅದೇ ಸತ್ಯ ಮಾತಾಡೋಕ್ಕೆ ಏನಂತೆ, ಸತ್ಯವನ್ನೇ ಮಾತಾಡ್ತೀನಿ, ಸತ್ಯವಾಗಿ ನಡ್ಕೊತೀನಿ, ಸತ್ಯವಾಗಿರ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಅನಿತಾ ಅವರೇ, ಕರೆಯನ್ನು ಮಾಡಿದ್ದಕ್ಕಾಗಿ. ಇದೀಗ ಸುವರ್ಣ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುವರ್ಣ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಸರಿ, ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ ಸುವರ್ಣ ಅವರೇ. ಸರ್, ನಮ್ಮ ಮಗಂದು ಡೇಟ್ ಆಫ್ ಬರ್ತ್ ಬಂದು 22/8/2004. ಏನು ಕೇಳಬೇಕು? ಒಂದು BE ಕಂಪ್ಲೀಟ್ ಆಯಿತು. ಅವ್ನಿಗೆ ಇವಾಗ ಡಾಟಾ ಅನಾಲಿಸಿಸ್ ಹೋಗ್ಬೇಕಾ ಅಥವಾ ಸಾಫ್ಟ್ವೇರ್ ಹೋಗ್ಬೇಕಾ ಅನ್ನೋದು ದೊಡ್ಡ ಕನ್ಫ್ಯೂಷನ್ ಅದಿದ್ದಾನೆ. ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅವನಿಗೆ. ಕೊಡಿ ಡೇಟ್ ಆಫ್ ಬರ್ತ್. ಇವಾಗ ಅನಿತಾ ಅವ್ರು ಕೇಳಿದ್ರಾ? ಅನಿತಾ ಅವ್ರದಾ ಪ್ರೋಗ್ರಾಮ್ ನೋಡಿದ್ರಾ? ಹಿಂದ್ಗಡೆ ನೀವು ಕರೆ ಸಿಗೋಕ್ಕಿಂತ ಮುಂಚೆ ನೋಡಿದ್ವಿ. ಏನು ಇಷ್ಟ ಆಯಿತು? ಸರ್, ಅದೆಲ್ಲ ನನಗೆ ಹೇಳಕ್ಕೆ ಗೊತ್ತಾಯಿಲ್ಲ. ಓಕೆ ಬಿಡಿ, ಕೊಡಿ ಡೇಟ್ ಆಫ್ ಬರ್ತು. 22/8/2004. 22/8/2004. ಟೈಮಿಂಗ್ಸು ಬೆಳಗ್ಗೆ 6 ಗಂಟೆ 5 ನಿಮಿಷ, ಭಾನುವಾರ.
ಏನು ಕೇಳ್ತಾರೆ ಇವ್ರನ್ನ? ಅವನು ಸಾಫ್ಟ್ವೇರ್ ಹೋಗ್ಬೇಕಾ ಅಥವಾ ಡಾಟಾ ಅನಾಲಿಸ್ಟ್ ಹೋಗ್ಬೇಕಂತ ದೊಡ್ಡ ಕನ್ಫ್ಯೂಷನ್ ಇದ್ದಾನೆ. ಯಾವ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನು ಸಾಫ್ಟ್ವೇರ್ ಹೋಗಕ್ಕೆ ಹೇಳಿ ಮೇಡಮ್. ಅದು ಶನಿ ಲಾಭದಲ್ಲಿದ್ದಾನೆ, ಶನಿ ದಿವಸ ನಡೀತೈತೆ. ಸಾಫ್ಟ್ವೇರ್ ಮಾಡೋಕ್ಕೆ ಹೇಳಿ, ಹೌದಾ? ತುಂಬ ಕ್ಲಿಕ್ ಆಗ್ತದೆ. ಅದಕ್ಕೆ ಗೊತ್ತಾಗ್ತಿಲ್ದಲೇ ಕನ್ಫ್ಯೂಷನ್ ಇದ್ದಾನೆ ಯಾವ್ದಕ್ಕೆ ಹೋಗ್ಬೇಕು ಅನ್ನೋದು. ಅದಕ್ಕೆ ನಿಮ್ಮನ್ನು ಕೇಳಿದ್ರೆ ಡೇಟ್ ಆಫ್ ಬರ್ತ್ ಪ್ರಕಾರ ಗೊತ್ತಾಗ್ಬೋದು. ಇಲ್ಲ 100ಕ್ಕೂ ಅದನ್ನೇ ಮಾಡಿಸಿ ಕ್ಲಿಕ್ ಆಗ್ತಾನೆ. ಸಾಫ್ಟ್ವೇರಾ? ಓಕೆ. ಓಕೆ. ಓಕೆ, ಧನ್ಯವಾದಗಳು ಸುವರ್ಣ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಈಗ ಗೋವಿಂದಪ್ಪ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ಸರಿ, ಗುರುಗಳಿದ್ದಾರೆ, ಮಾತಾಡಿ ಗೋವಿಂದಪ್ಪ ಅವರು. ಗುರುಗಳೇ, ನಾನು ಒಂದು ಬಿಸ್ನೆಸ್ ಮಾಡ್ತೀವಿ, ನಷ್ಟ ಆಗ್ತೈತೆ. ಅದಕ್ಕೆ ಏನಾದ್ರು ಇದೆಯಾ? ನನ್ನ ಕುಂಭರಾಶಿ ಬಿಸ್ನೆಸ್ ಏನ್ ಮಾಡೋ ನಷ್ಟ ಆಗ್ತೈತೆ. ಅದಕ್ಕೆ ಯಾವ್ದು ಇದೆ ಪರಿಹಾರ ಇದೆಯಾ ಅಂತ ಕೇಳ್ತೇನೆ. ಇಲ್ಲ, ಖಂಡಿತ ನಮ್ಮಲ್ಲಿದೆ. ನಾನು ಕುಂಭರಾಶಿ, ನಮ್ಮಲ್ಲಿ ಕುಬೇರಗ್ರಹ ಸ್ಟೋನು ಮತ್ತು ಬುಧಗ್ರಹ ಸ್ಟೋನನ್ನು ಕೊಡ್ತೀನಿ. ದಯವಿಟ್ಟು ತಗೊಂಡೋಗಿ. ಶುಕ್ರಗ್ರಹ ಸ್ಟೋನನ್ನು ಇದನ್ನು ತಗೊಂಡೋಗಿ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಲಕ್ ಬರುತ್ತೆ. ಅವೆಲ್ಲವೂ ಕೂಡ KG ಗಟ್ಟಲೆ ಇರುತ್ತೆ. ಸ್ಟೋನ್ ಹಾಕೋದ್ರೆ ಕೈಗೆ ಹಾಕೋದಲ್ಲ, ನಾನೆಲ್ಲ ರಫ್ ಸ್ಟೋನ್ನೇ ಕೊಡ್ತೀನಿ. ಇದನ್ನು ನಿಮ್ಮ ಮನೆಯಲ್ಲಿಡಿ, ನಿಮ್ಮ ಆಫೀಸಲ್ಲಿಡಿ, ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ನಮ್ಮ ಕೈಗೆಲ್ಲ ಪರಿಹಾರಕ್ಕೆ ಸ್ಟೋನ್ಗಳನ್ನ ಕೊಡ್ತೀನಿ, ಬ್ಯಾಸ್ಲೆಟ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ನಿಮ್ಮ ಮನೇಲಿ ವಾಸ್ತು ಕಿಟ್ಟನ್ನು ಕೊಡ್ತೀನಿ, ದಿಷ್ಟಿ ಹೋಗೋಕ್ಕೆ, ಮಾಟ ಮಂತ್ರ ಹೋಗೋಕ್ಕೆ, ದಿಷ್ಟಿ ಇದೆಲ್ಲ ಸ್ಟೋನ್ಗಳನ್ನ ಕೊಡೋದು. ಅಂತಿಲ್ಲ, ಏನು ಅಲ್ಲ, ಎಲ್ಲವುದು ಕೈ ನೋಡಿದಾಗ ದಿಷ್ಟಿ ಅನ್ನೋದು ಆಗಿರುತ್ತಲ್ಲ, ಇದನ್ನೆಲ್ಲವೂ ಹೋಗೋಕ್ಕೆ ನಮ್ಮಲ್ಲಿ ಸ್ಟೋನ್ ಸಿಗುತ್ತೆ. ಈ ಸ್ಟೋನ್ನ ಯೂಸ್ ಮಾಡಿ, ಖಂಡಿತ ಅಲ್ಲಿ ಕೂಡ ನಿಮ್ಗೆ ಪರಿಹಾರ ಸಿಗುತ್ತೆ. ಓಕೆ. ಓಕೆ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಸಂಧ್ಯಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಂಧ್ಯಾ ಅವರೇ. ಹಲೋ, ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಸರಿ, ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತನಾಡಿ ಸಂಧ್ಯಾ ಅವರು. ಹಾ, ನಮಸ್ಕಾರ ಗುರು. ನಮಸ್ಕಾರ. ಹಾ, ನಮ್ಮ ಯಜಮಾನ್ರ ಬಗ್ಗೆ ಕೇಳ್ತೀನಿ. ಕೊಡಿ ಡೇಟ್ ಆಫ್ ಬರ್ತು. 28 28 3 3 1973 73. ಟೈಮಿಂಗ್ಸು ಬೆಳಿಗ್ಗೆ 7:40 7:40 ಬೆಳಗ್ಗೆನಾ? ಹಾ, ಏನು ಪ್ರಶ್ನೆ? ಅವ್ರದ್ದು ಆರೋಗ್ಯ ಬಗ್ಗೆ ಹೇಳಿ ಸರ್. ಆಮೇಲೆ ಮೇಡಮ್ ಅವ್ರೆ, ಇವ್ರ ಆರೋಗ್ಯ ಎಲ್ಲ ನೋಡಿ ಮೇಡಮ್ ಅವ್ರೆ, ಆರೋಗ್ಯ ಎಲ್ಲ ಹೆಚ್ಚು ಕಮ್ಮಿಯಾಗಿ ಹೊಲಿಗೆ ಹಾಕ್ಸ್ಕೊಂಡು ಪಾರ್ಟ್ಸ್ಗಳೆಲ್ಲ ತೊಂದರೆ ಆಗಬೇಕು ಅಂತ ಜಾತಕದಲ್ಲಿ ನಿರ್ಣಯ ಆಗ್ಬಿಟ್ಟೈತೆ. ಶನಿ, ಕೇತು, ಬುಧ ಎಲ್ಲ ಸ್ಟ್ರೋಕ್ ಎಲ್ಲ ಹೊಡಿತೈತೆ, ಕ್ಯಾನ್ಸರ್ ಬರುತ್ತೆ ಅಂತ ಹೇಳುತ್ತೆ. ಏನು ಹೇಳಿ? ಹೇಳಿದ್ರಲ್ಲ, ಸ್ಟ್ರೋಕು, ಕ್ಯಾನ್ಸರ್, ಶುಗರು, BP ಬಂತು, ಕಂಟ್ರೋಲ್ ಎಲ್ಲ ಮುಗೀತಿನ ಕತೆ. ಪ್ರಪಂಚದಲ್ಲಿ ಮಾತನ್ನು ನುಂಗ್ಬೇಕು, ಒಂದು 10 ವರ್ಷ ಆದ್ಮೇಲೆ ಹೋಗ್ತಾ ಇರಬೇಕು ಶಿವ ಸೆಂಬ್ಲಿಂಗ್ ಅಂತ. ಏನು ಹೇಳಿ? ಇವಾಗ ಹೆಂಗಿದೆ? ಎಲ್ಲ ಕರೆಕ್ಟಾಗಿದ್ದಾವ ಪಾರ್ಟ್ಸ್ಗಳು? ಪಾರ್ಟ್ ಸ್ವಲ್ಪ ಡ್ಯಾಮೇಜ್ ಏನೇ, ಶುಗರ್ ಎಲ್ಲ ಕಂಟ್ರೋಲ್ ಇದೆ. ಇನ್ನೇನು ಪಾರ್ಟ್ಸ್ ಯಾವ್ದು ಡ್ಯಾಮೇಜ್ ಆಗೈತೆ? ಕೈ ಕಾಲು ಏನಾಗಿದೆ? ಕಾಲು ಫ್ರಾಕ್ಚರ್. ಹಾಂ, ಫ್ರಾಕ್ಚರ್ ಹಂಗಂದ್ರೆ ಗೊತ್ತಾಗ್ತಿಲ್ಲ. ಅಂದ್ರೆ ಮುರಿದಿದೆ. ಫ್ರಾಕ್ಚರ್ ಆಗಿದೆ ಅಂತ ಗುರುಗಳೇ. ಏನಕ್ಕೈತೆ? ಅದು ಗಾಡಿ ಮೇಲಿಂದ ಬಿದ್ದಾಗಿತ್ತು, ಸರಿ ಹೋಗಿದೆ ಈಗ. ಓಕೆ. ಇವ್ರಿಗೆ ಯಾವಾಗಲೂ ಹೆಲ್ತ್ ನೋಡ್ಕೊಂಡೇ ಬೇಕು ಮೇಡಮ್ ಅವರೇ, ತುಂಬ ಅಪಾಯ ಇದೆ. ಅದರಲ್ಲೂ 2039 ಮೇಲೆ ಕೇತು ಭಕ್ತಿಲಿ ತುಂಬ ಆರೋಗ್ಯ ಹಾಳಾಗುತ್ತೆ. ಇವಾಗ ಬುಧ ಭಕ್ತಿಲಿ ವ್ಯಯಸ್ಥಾನದಲ್ಲಿ ನರ ಟಚ್ ಆಗಿ ನರ ಕಟ್ಟಾಗಬೇಕು ಅಂತ ಹೇಳುತ್ತೆ 22ರಿಂದ 39 ಒಳಗಡೆ. ಆಮೇಲೆ BP ಬರ್ಸ್ಕೊತಾರೆ ಅಂತ ಹೇಳುತ್ತೆ. ಬುಧ ಭಕ್ತಿಲಿ BP ಬರುತ್ತೆ, ಅದನ್ನು ಪಕ್ಕಾ ಬರುತ್ತೆ. ಬುಧ ಅಂದ್ರೆ BP. ಇದು ಆಲ್ ಓವರ್ ವರ್ಲ್ಡಲ್ಲಿ ಸಬ್ಜೆಕ್ಟ್ ತಂದವನೇ ನಾನು. ಇವಾಗ ಬೇಕಾದ್ರೆ ಎಲ್ಲ ಮಗ್ಗಿ ಹೇಳೋವೆಲ್ಲವೂ ಕೂಡ ಮನೇಲಿ ಪಾತ್ರೆ ತೊಳೆಯೋರು, ಅದು ಮಾಡೋರು, ಮೇಕಪ್ ಮಾಡೋರು, ಗಾರ್ಮೆಂಟ್ಸಿಗೆ ಹೋಗೋರು, ಸಣ್ಣ ಪುಟ್ಟ ಟೀಚರ್ಗೆ ಹೋಗೋರು ಎಲ್ಲರೂ ಬಂದು ನಾನು ಜ್ಯೋತಿಷ್ ಅಂತ ತಿಳ್ಕೊಬಿಡ್ತಾರೆ. ಟಿ ವಿಲಿ 4 ಬುಕ್ ನೋಡೋ ಅದೇ ಜ್ಯೋತಿಷ್ ಅಂತ ತಿಳ್ಕೊಬಿಡ್ತಾರೆ. ಏನು ಹೇಳಿ? ನಮ್ಮನ್ನೇ ಕಾಪಿ ಮಾಡೋದು, ನಮ್ಮಂಗೆ ಹೇಳೋದು. ಏನು ಹೇಳಿ? ನಮ್ಮಂಗೆ ನಮ್ಮ ಕಾಪಿ ಮಾಡೋದು. ತುಂಬ ವಿಶೇಷ ಏನಪ್ಪ ಅಂದರೆ, ಇವತ್ತು ಭಾಳ ಅದ್ಭುತವಾಗಿ ನಾನು ಮುಹೂರ್ತ ಕೊಟ್ಟಿದ್ದೆ. ವರಮಹಾಲಕ್ಷ್ಮಿ ಒಬ್ಬರದು ರಕ್ಷಿತಾ ಮೇಡಮ್ ಅವ್ರು ಮಾಡಿದರು. ಗುರುಜಿ ಸಖತ್. ಹೌದೌದು, ವರಮಹಾಲಕ್ಷ್ಮಿ ಹಬ್ಬ ನಾವು ಅವ್ರು ಒಟ್ಟಿಗೆ ಮಾಡಿದ್ದು. ತುಂಬ ಹ್ಯಾಪಿಯಾಗಿದೆ ಅಂದರು. ನಿಜವಾಗ್ಲೂ ನಾನು ಮಾತ್ರ ನಮ್ಮ ಮನೇದು ಹಾಕ್ಲಿಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದು ದಿವಸ ಮಾಡಿರ್ತಾರೆ, ನಮ್ಮನೆ ನೋಡಿ ನೊಂದ್ಕೋಬಾರ್ದು ಅಂತೇಳಿ ನಾನು ಒಂದು ಫೋಟೋ ಹಾಕ್ನಲ್ಲ. ಅದೇ ನನ್ನ ಮಗಳದ್ದು ಹಾಕಿದ್ದೆ, ಮತ್ತು ಮಧುರೆ ಮೀನಾಕ್ಷಿ ಟೆಂಪಲ್ದಲ್ಲಿ ಹಾಕಿದ್ದೆ. ನೋಡಿದ್ರಾ? ನಾನು ನಿಮ್ಮ ಮಗಳ ಬ್ಲೂ ಡ್ರೆಸ್ನಲ್ಲಿ ನೋಡಿದ್ದೀನಿ, ಬೇರೆ ನೋಡಿ. ಹೌದೌದು, ನನ್ನ ಮಗಳು ನನ್ನ ಥರ, ನಮ್ಮ ಅಮ್ಮನ ಥರ ಇದ್ದಾಳೆ. ಜಡೆ ಹಾಕಿದ್ರಲ್ಲ? ಹೌದೌದು. ಇದೇನೋ ಗೊತ್ತಿಲ್ಲ, ನಾನು ತುಂಬ ಹೂ ತಂದಿದ್ದೆ. ಮತ್ತು ಬೆಳಗ್ಗೆ ತಗೊಂಬಂದೆ. ನನ್ನ ಹೆಂಡ್ತಿ, ಯಾಕ್ರಿ ಹೂ ತಗೊಂಬಂದ್ರೆ ಫ್ರಿಡ್ಜಲ್ಲಿ ಇನ್ನೂ ಖಾಲಿ ಆಗಿಲ್ಲ ರೀ ಅಂದರು ಅವರು. ನಾನು ಒಂದು 25 ರೂಪಾಯಿ ಹೂ ತಂದಿದ್ದೆ ಪೂಜೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೆನ್ನೆಲ್ಲ ಹೇಳ್ತಾಯಿದ್ರು, ರೀ ಏನಕ್ಕೆ 3 ಸೀರೆ ತಂದಿದ್ರಾ ಅಂದರು. ನನ್ನ ಹೆಂಡ್ತಿ ಹಂಗೆಲ್ಲ ಆಸೆ ಪಡಲ್ಲ. ಇವತ್ತು ಬೆಳಗ್ಗೆ ಹೊಲಿಸ್ಕೆ ಯಾತ್ಕರ ಆಗುತ್ತೆ ಅಂದರೆ ನಮ್ಮ ಮನೆಯವ್ರು ಹಂಗೆ ಸುಮ್ಮನೆ ಏನೂ ಆಸೆ ಪಡಲ್ಲ. ಒಂದು 2 ಸೀರೆ ಎಕ್ಸ್ಟ್ರಾನೂ ಆಸೆ ಪಡೋಕ್ಕಲ್ಲ. ಅದೇನು ನಾನು ಪುಣ್ಯ ಮಾಡಿದ್ನ ಗೊತ್ತಿಲ್ಲ ನನ್ನ ಹೆಂಡ್ತಿ ಸಿಗೋಕ್ಕೆ. ಅಷ್ಟು
ಏನು ನಂಗೆ ತಲೆನೋ ಏನೂ ಕೊಡೋಲ್ಲ ನನಗೆ, ಒಂಚೂರು ನೋವು ಕೊಡೋಲ್ಲ ನಾನು. ಅಷ್ಟು ನಾನು ನೋಡಿದ್ನಲ್ಲ. ಎಕ್ಸ್ಟ್ರಾ ನಮ್ಮ ಮನೇಲಿ 2 ಮಾತಿಂದ 3 ಮಾತು ಮೇಲೆ ನಾವು ಆಡೋದೇ ಇಲ್ಲ. 2 ಇಲ್ಲ 3 ಮಾತು. ನನ್ನ ಹೆಂಡ್ತಿ ಏನಾದ್ರು ಮಾತಾಡ್ತಿದ್ರೆ ನಾನು ಸುಮ್ಮನೆ ಕೇಳಿಸ್ಕೊಳ್ತೀನಿ, ದೇವರೇ ಮಾತಾಡ್ತಾರೆ ಅಂದರೆ ರಿಟರ್ನ್ ಮಾತಾಡೋಲ್ಲ. ಅಷ್ಟು ತಿಳುವಳಿಕೆ ಇರುತ್ತೆ. ನಾನು ಡಿಸ್ಟರ್ಬ್ ಮಾಡೋ ಥರ ಇಲ್ಲ, ನಾನು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ನಾನು ಫೋಟೋ ಹಾಕ್ನಲ್ಲ. ನಾನು ವರಮಹಾಲಕ್ಷ್ಮಿ ಹಬ್ಬನ ಬ್ಲಾಕ್ ಕಪ್ಪು ಸೀರೆ ತಂದಿದ್ದೆ. 12 ಗಂಟೆ 10 ನಿಮಿಷದಿಂದ 1:15 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ದೆ. ಅಷ್ಟರೊಳಗಡೆ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅಂತ. ಅದಕ್ಕೆ ಮೇಲೆ ಮುಹೂರ್ತಗಳು ಚೆನ್ನಾಗಿಲ್ಲ ಅಂತ ಹೇಳಿದೆ. ನಾನು ರಕ್ಷಿತಾ ಮೇಡಮ್ ಹತ್ರ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ, ಈ ಪೂಜೆ ಮಾಡಿದ್ರೆ ದುಡ್ಡೆಲ್ಲ ಸಿಗುತ್ತೆ, ಒಳ್ಳೇದಾಗುತ್ತೆ ಅಂತ. ನಾನು ಸ್ನಾನ ಮಾಡಿ ಬೆಳಗ್ಗೆ ಅವತ್ತು ಪೂಜೆ ಆದಮೇಲೆ ಮಾಮೂಲಿ ಯಾವುದೋ ಒಂದು ರೆಗ್ಯುಲರ್ ಚಡ್ಡಿ ಹಾಕಿದ್ದೆ, ಅದ್ರಲ್ಲಿ 600 ರೂಪಾಯಿ ದುಡ್ಡಿತ್ತು. ಮತ್ತು ಬೆಳಗ್ಗೆ ಹೋಗಿ ಹಬ್ಬ ಮುಗಿಸಿ ಬರ್ತಾಯಿದ್ದೀನಿ, ಹೋಗ್ಬೇಕು ಮದುವೆಗೆ, ಮಾಯಿನ ತೋರಣ ರೋಡಲ್ಲಿ ಸಿಕ್ತು. ಅದು ಕಟ್ಟಿ ನಾನು ತಗೊಂಬಂದು ಮಲ್ಲಿಡ್ತೆ, ದೇವರು ಆಶೀರ್ವಾದ ಮಾಡಿ ಅಂತ. ಅಂದರೆ ನಾನು ಹೇಳ್ತಾ ಇದ್ದೆ, ಈ ಟೈಮಲ್ಲಿ ಮಾಡಿದ್ರೆ ಎನರ್ಜಿ ಬರುತ್ತೆ ಅಂತ. ಸಖತ್ ಎನರ್ಜಿ. ತುಂಬ ಖುಷಿಪಟ್ಟು ನಾವು ಒಳ್ಳೆ ಟ್ರಿಪ್ ಮಾಡ್ಕೊಬಂದು ಮದುವೆ, ಕರುಪಸ್ವಾಮಿ, ನವಗ್ರಹಗಳು, ಬುಧಗ್ರಹ, ಸೂರ್ಯಗ್ರಹ, ಶನಿಗ್ರಹ ಎಲ್ಲವನ್ನೂ ದರ್ಶನ ಮಾಡ್ಕೊಬಂದು ಖಂಡಿತಲ್ಲೂ ಕೂಡ ಸದ್ಯದಲ್ಲೇ ನನ್ನಲ್ಲಿ ನಿಮ್ಮ ಮಕ್ಕಳು ಯಾರೇ ಓದ್ತಾ ಇಲ್ಲ, ಏನೇ ತೊಂದರೆ ಆದರೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಒಂದು ಬ್ರಾಹ್ಮಣಿಯನ್ನು ಒಂದು ಎಜುಕೇಷನ್ ದೇವರನ್ನ ಹಾಕಿದ್ದೀನಿ. ಅಲ್ಲಿ ನಿಮ್ಮ ಮಕ್ಕಳು ನಕ್ಷತ್ರ, ಡೇಟು, ರಾಶಿ, ನನ್ನ ಮಗ ಚೆನ್ನಾಗಿ ಓದಲಿ ಅಂತ ಕಮೆಂಟ್ಸ್ ಹಾಕಿ, ನಿನ್ನೆ ಹಾಕಿದಲ್ಲಿ 1 ಮಿಲಿಯನ್ ದಾಟಿದೆ. ನೀವು ಹಾಕಿ, ಆ ದೇವರ ಅನುಗ್ರಹ ಸಿಗುತ್ತೆ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ 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 ಪೆಕ್ಕನಾಥ ಸ್ವಾಮೀಜಿಗೆ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ಎಂದಿನಂತೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.